ಯಾಕಪ್ಪ ಇಷ್ಟು ಬೇಗ ಇದ್ದೆ ಅಂತ ಅಂದ್ಕೊಂಡೆ ಇವತ್ತು. ಏನಪ್ಪ ಈ ಮಕ್ಕಳು 5 ಗಂಟೆಗೆ ಎದ್ದು ಕೂತಿದ್ದಾರೆ ಅಂದರೆ ಏನು ಮಾಡೋದು ನಾವು? ಯಾಕೆ ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಇವತ್ತು ನನ್ನ ಮಕ್ಳದ್ದು ಹರಕೆ ತೀರಿಸ್ಬೇಕಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹಾಗೆಯೇ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿಯಿಂದ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು 4 ಗಂಟೆಗೆ ಎದ್ದು ವಾರ ಕೂಡ ಆಯಿತು. ತಾಯಿ ಲಕ್ಷ್ಮೀ ದೇವಿ ಹಾಗೂ ಮಹಾಲಕ್ಷ್ಮಿ ಇಬ್ಬರು ಕೂಡ ವರ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ನಾನು ತುಂಬ ದಿನ ಲಾಗ್ನ ಸರಿಯಾಗಿ ಅಪ್ಲೋಡ್ ಮಾಡುತ್ತಲ್ಲ ಅಂತ ಗೊತ್ತು. ಅಪ್ಲೋಡ್ ಮಾಡೋಕ್ಕೆ ತುಂಬ ಬೇಜಾರು ಕೂಡ ಆಗ್ತಿತ್ತು, ರೀಸನ್ ಕೂಡ ನಿಮಗೆ ಗೊತ್ತಿದೆ. ಹಂಗಾಗಿ ಮಕ್ಕಳು 5 ಗಂಟೆಗೆ ಎದ್ದು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅವ್ನು ಫುಲ್ ಬುಕ್ ಇಟ್ಕೊಂಡೇ ಕೆಲಸ ಯಾವಾಗ್ಲೂ. ಇನ್ನು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೆ. ಇನ್ನು ಯಜಮಾನ್ರು ಕೂಡ ಇದ್ದರು, ಅವರಿಗೂ ಹಾಲು ಕೊಟ್ಬಿಟ್ಟು ಇನ್ನು ಪಾಪುಗೆ ಯಾಕೋ ಸ್ವಲ್ಪ ಕೆಮ್ಮಾಗಿಬಿಟ್ಟಿತ್ತು, ಹಾಗಾಗಿ ಅವನ್ನ ಕೂರಿಸಿದ್ದೆ. ಅವನಿಗೆ ವೆದರ್ ಹಿಡಿಯಲ್ಲ, ಆದರೂ ಕೂಡ 5 ಗಂಟೆಗೆ ಎದ್ದು ಕೂತ್ಕೋತಾನೆ. ಹಾಗಾಗಿ ಕೆಮ್ತಾ ಕೂತಿದ್ದಾನೆ. ಸೆಲ್ಫಿ ಅಂದರೆ ಸಾಕು, ಸ್ಮೈಲು ಚೆನ್ನಾಗಿ ಮಾಡ್ತಾನೆ, ರಿಯಾಕ್ಷನ್ನು ಕೊಡ್ತಾನೆ. ಇನ್ನು ಮುದ್ದುಗೆ ಟೆಸ್ಟ್ ಕೂಡ ಇತ್ತು ಇವತ್ತು, FA1. ಹಾಗಾಗಿ ರೆಡಿ ಮಾಡ್ತಾ ಇದ್ದೆ. ಯೂನಿಫಾರ್ಮ್ ಕೂಡ ಹಾಕಲಿಲ್ಲ. ಯಾಕಪ್ಪ ಅಂತಂದರೆ ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ಕಲರ್ ಡ್ರೆಸ್ನ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿಂದ ಬೇಕಾದ್ರೆ ಅವ್ನು ಟೆಸ್ಟ್ ಮುಗಿದ ತಕ್ಷಣ ಹೋಗಿ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿ ಮಾಡಿದೆ ಅವನ್ನ. ಅವ್ನು ಖುಷಿಯಾಗಿ ಮೊಬೈಲ್ನೇ ನೋಡ್ತಾ ಇದ್ದಾನೆ. ವೀಡಿಯೋ ಮಾಡ್ತಾ ಇದ್ದಾಳಲ್ಲ, ನಮ್ಮಮ್ಮ ತುಂಬ ದಿನ ಆಗಿತ್ತು ಈ ಥರ ಖುಷಿಯಾಗಿ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಹಾಗೂ ಹೇಳ್ತಾ ಇದ್ದ, ಅಮ್ಮ ವೀಡಿಯೋ ಮಾಡ್ತಾ ಇದೆಯಾ, ಖುಷಿಯಿಂದ ಮಾಡಿ ಅಂತ ಇದ್ದ. ಹಾಗಾಗಿ ಇವತ್ತು ನಾನು ಮಧ್ಯಾಹ್ನ ಟೀಗೆ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ ನಾಷ್ಟಕ್ಕೆ ನಾನು ಪೊಂಗಲ್ ಕೂಡ ಮಾಡಿದ್ದೆ. ಇನ್ನು ಹೊರಡೋಣ ಬನ್ನಿ ರೆಡಿಯಾಗಿ. ಇನ್ನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನಾನು ಕೂಡ. ಸಿಂಪಲ್ಲಾಗಿ ರೆಡಿ ಆಗೋದೆ. ಈ ಸ್ಯಾರಿ ತೊಗೊಂಡು 6 ವರ್ಷ ಆಗಿದೆ. ನನ್ನ ಮದುವೆ ಫಂಕ್ಷನಲ್ಲಿ ನಮ್ಮ ಮನೆಯವರು ಉಡ್ಸಿದ ಸ್ಯಾರಿ ಇದು. ಅಪ್ಪ ಪ್ರೀತಿನ ತಗೊಟ್ಟಿದ್ದ ಸ್ಯಾರಿ ಇದು, ಅರಿಶಿನ ನೀರು ಹಾಕಿದಾಗ. ಹಂಗಾಗಿ ತುಂಬ ವರ್ಷನೇ ಆಗಿತ್ತು ಸ್ಯಾರಿ ಹಾಕಿರಲಿಲ್ಲ, ಹಾಗಾಗಿ ಇವತ್ತು ವೇರ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನ ಟೀಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನು ನಾನು ನಮ್ಮ ಮನೆಯವರು ಮತ್ತು ನನ್ನ ಇಬ್ಬರು ತುಂಟು ಮಕ್ಕಳು ಹೊರಟ್ವಿ. ಅವನು ಕೂಡ ಕಾರ್ಮೆಂಟಿಂದ ಹಂಗೆ ರಿಸೀವ್ ಮಾಡ್ಕೊಂಡ್ವಿ. ಇನ್ನು ಚಿನ್ನಿ ಕೂಡ ಅಂಗನವಾಡಿಯಿಂದ ಕರ್ಕೊಂಡ್ವಿ ಇಬ್ಬರು ಕೂಡ. ಹಾಗೆಯೇ ದೇವ್ರಿಗೆ ಸೀರೆ ಎಲ್ಲ ಬೇಕಿತ್ತಲ್ಲ, ಎಲ್ಲ ತೊಗೊಂಡು ಆನ್ ದ ವೇನೆ ಕೊಪ್ಪದಿಂದ ಹೊರಟ್ವಿ ನಾವು. ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ತಾಯಿಯಿಂದ ಯಾರ್ಯಾರಿಗೆ ಎಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನು ಕೂಡ ಹಾಗೆ ತಿಳಿಸಿ ಅಂತ ಕೇಳ್ಕೊತೀನಿ ನಾನು. ಹಾಗಾಗಿ ಹೊರಟ್ವಿ ನಾವು ದೇವಸ್ಥಾನಕ್ಕೆ. ಈ ಊರಿಗೆ ಬಂದರೆ ಏನೊಂಥರ ಖುಷಿ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಫುಲ್ ರೋಡ್ ಫುಲ್ ದೇವಸ್ಥಾನಗಳೇ ಇದೆ. ಬರೀ ಯಾವ ದೇವಸ್ಥಾನ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡಿ. ಲಾಸ್ಟಲ್ಲಿ ಇದೆಯಲ್ಲ ಕೆಳಗಡೆ, ಅದೇನೇ ದೇವಸ್ಥಾನ. ಹಾಗಾಗಿ ತುಂಬಾ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಮಾತ್ರ. ಹಾಗೆ ನೆಮ್ಮದಿ ಕೂಡ ಸಿಕ್ಕಿದೆ. ಏನಪ್ಪ ಹರಕೆ ಅಂತ ಅನ್ಕೋಬೋದು ನೀವು, ಏನಿಲ್ಲ. ನನ್ನ ಮಗನಿಗೆ ಹುಷಾರಿರಲಿಲ್ಲ ಸ್ವಲ್ಪ. ಆವಾಗ ನನ್ನ ಚಿಕ್ಕ ಪಾಪು 2 ತಿಂಗಳು ಪಾಪು, ಹಾಗಾಗಿ ಅವಾಗ ಹರಕೆ ಕಟ್ಟಿದ್ದೆ ನಾನು. ಒಳ್ಳೇದಾದರೆ ಅವ್ನಿಗೇನೂ ಇಲ್ದಂಗೆ ಆದರೆ ಬಂದು ಇಬ್ರಿಗೂ ಜೋಡಿ ಮುಡಿ ಕೊಡ್ತೀನವ ಇಬ್ರಿಗೂ ಅಂತ. ಪಾಪುಗೆ ಯಾಕೆ ಕರ್ಸ್ಕೊಂಡ್ರಿ ಅಂತ ನೀವು ಅನ್ಕೋಬೋದು. ಇಲ್ಲ, ಅವ್ನಿಗೆ ಹುಷಾರು ತಪ್ಪಿದಾಗ ಇವನು ಚಿಕ್ಕ ಪಾಪು ಅದರಿಂದ ಜನಗಳು ತುಂಬ ಮಾತಾಡಿದ್ರು. ಏನಂತಪ್ಪ ಅಂದರೆ, ಅಯ್ಯೋ ಈ ಪಾಪು ಹುಟ್ಟಿದ್ರಿಂದ ಅವ್ನಿಗಾಯ್ತು ಅನ್ನೋ ರೀತಿ ಮಾತಾಡಿದ್ದು ಉಂಟು. ಹಂಗಾಗಿ ನಾನು ಮಕ್ಳಿಗೋಸ್ಕರನೇ ನಾನು ಇರೋದು. ಅವ್ರು ಏನೇ ಅಂದರೂ ನಾನು ಕೇಳೋಕ್ಕೆ ಹೋಗಲ್ಲ. ಯಾರ ಕಾಲ್ಗೊಂಡಿನಲ್ಲೂ ಯಾರೂ ಸಾಯಲ್ಲ. ನಿನ್ನ ಕಾಲ್ಗೊಂಡಿನ ನಾನು ಸಾಯಲ್ಲ, ನನ್ನಿಂದ ನೀನು ಸಾಯಲ್ಲ ಅನ್ನೋದು ನಿಜ. ಅದು ಬಂದ ತಕ್ಷಣ, ಪಾಪು ಬಂದ ತಕ್ಷಣ ಇವ್ನಿಗೆ ಹಿಂಗಾಯ್ತು ಅನ್ನೋಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದು ಅವ್ನ ಟೈಮ್ ಇತ್ತೇನೋ ಆ ಥರ ಕೆಟ್ಟದಾಗೋಕ್ಕೆ, ಅದಕ್ಕೋಸ್ಕರ ಆಗಿದೆ ಹೊರತು ಮಕ್ಕಳನ್ನ ಬೇರೆ ಮಾಡೋಕ್ಕಾಗಲ್ಲ ನಾವು. ಇಬ್ಬರೂ ಬೇರೆ ಥರನೂ ನೋಡೋಕೆ ಹೋಗಲ್ಲ ನಾನು. ಇನ್ನು ಇವನು ಮುದ್ದು ಮಾತ್ರ ಸೈಲೆಂಟಾಗಿ ಕುತ್ಕೊಂಡು ಮಾಡಿಸ್ಕೊತಾ ಇದ್ದ. ನಂಗೆ ತುಂಬಾ ಖುಷಿ ಆಯಿತು. ಸ್ಟಾರ್ಟಿಂಗ್ ಸ್ವಲ್ಪ ನಾನು ಮಾಡಿಸ್ಕೊಳ್ಳಲ್ಲ, ನನಗೆ ಬೇಡ ನನಗೆ ಅಂತ ಇದ್ದ. ಹಾಗೆಯೇ ಈ ಚಾನಲ್ನ ನೋಡಿ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕ್ರಿ ನೋಡ್ಬಿಟ್ಟು ಸುಮ್ಮನಾಗ್ತೀರಾ? ಫಾಲೋ ಮಾಡಿಬಿಡೋದು, ಇನ್ಸ್ಟಾಗ್ರಾಮಲ್ಲೂ ಕೂಡ ಅನ್ಫಾಲೋ ಮಾಡೋದು, ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಅನ್ಸಬ್ಸ್ಕ್ರೈಬ್ ಮಾಡೋದು, ಈ ಥರ ಎಲ್ಲ ಮಾಡಿಬಿಡಿ ಪ್ಲೀಸ್. ಮಂಡ್ಯ ದುಡ್ಡಿಗೆ ಸಪೋರ್ಟ್ ಮಾಡಿರಿ. ಹಾಗಾಗಿ ಇನ್ನೂ ಸಿಂಪಲ್ಲಾಗಿ ಕುತ್ಕೊಂಡು ಸುಮ್ಮನೆ ಸೈಲೆಂಟಾಗಿ, ಸಿಂಪಲ್ಲಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಸೈಲೆಂಟಾಗಿ ಕುತ್ಕೊಂಡು ಮಾಡಿಸ್ಕೊತಾ ಇದ್ದೀನಿ. ಏನು ರೀಸನ್ ಇರ್ಬೋದು ಹೇಳಿ ಮಾಡಿಸ್ಕೊತಾ ಇರೋದಕ್ಕೆ? ಇವನು ಮಾತ್ರ ತುಂಬ ಹಠ ಮಾಡ್ತಿದ್ದ. ಇಬ್ರಿಗೂ ಆಟ ಆಡೋಕ್ಕೆ ಬೇಕಂತೆ. ಹಾಗಾಗಿ ಅಲ್ಲಿ ತಗೊಡ್ತೀನಿ ಅಂತ ಹೇಳಿರೋದಕ್ಕೋಸ್ಕರನೇ ಸೈಲೆಂಟಾಗಿ ಕುತ್ಕೊಂಡು ಮಾಡಿಸ್ಕೊಂಡ ಮುದ್ದು. ಇನ್ನು ಗುಬ್ಬಿ ಮಾತ್ರ ತುಂಬಾ ಹಠ ಮಾಡ್ತಿದ್ದ, ನಾನು ಮಾಡಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಮುದ್ದು ನೋಡಿ ಕ್ಯೂಟಾಗಿ ಕಾಣ್ತಾ ಇದ್ದಾನೆ. ಮಾತ್ರ ಬುಂಡೆ ಮಾಡಿಸಿರೋದಕ್ಕೂ ಒಳ್ಳೆ ಹಸಕ್ಕೆ ಬಿಟ್ಕೊಂಡ ಥರ ಕಾಣ್ತಾ ಇದ್ದಾನೆ. ಇನ್ನು ಗುಬ್ಬಿ ಮಗು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅವರು ಒಂದು 10 ನಿಮಿಷ ಮುಡಿ ಮಾಡಿಸ್ಕೋತಾರೆ. ಆದರೆ ಏನು ಗೊತ್ತಾ ಬೇಜಾರು, ದೇವರು ಮುಡಿ ಕೊಡ್ಬೋದು, ಇಲ್ಲ ಅಂತ ಹೇಳಲ್ಲ. ಅಮೌಂಟ್ ಕೂಡ ಹಾಗೆ ಇರ್ಬೇಕು ತಾನೇ. ಎಲ್ಲ ಖುಷಿಯಾಗಿ ಒಂದು ಮುಡಿ ಮಾಡಿಸ್ತಾರೆ. ನೀವು ಬರೀ ಜಸ್ಟ್ ಮುಡಿ ಮಾಡೋಕ್ಕೆ ಒಂದು ಮುಡಿಗೆ 150 ರೂಪಾಯಿ ತಗೋತೀರಲ್ಲ, ಎಲ್ಲ ಎಲ್ಲೋಗ್ತಾರೆ ಬಡವ್ರ ಬಗ್ರೆಲ್ಲರ ಅಂತ ಬೇಜಾರು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ದೇವ್ರ ಹರಕೆ ಆದ್ಮೇಲೆ ತೀರಿಸಲೇಬೇಕು. ತುಂಬ ಜನ ಕೇಳಿದ್ರು, ಮಧ್ಯಾಹ್ನ ಟೈಮಿಗೂ ಮುಡಿ ಕೊಡ್ತೀರಾ ನೀವು ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಹರಿಸ್ಕೊಂಡಿದ್ದೆ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಆ ಟೈಮಲ್ಲಿ.
ಅದು ನನಗೆ ಒಳ್ಳೇದಾಯಿತು ಕೂಡ. ನನ್ನ ಮಕ್ಕಳು ಕೂಡ ಈಗಲೂ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರನೇ ಇಬ್ರಿಗೂ ಕೂಡ ಮುಡಿ ಕೊಟ್ಬಿಟ್ಟು ಅಮ್ಮಂಗೆ ಸೋಗ್ಲು ಊದ್ಬಿಡ್ಬೇಕಿತ್ತು ಅಂತ ಅರ್ಸ್ಕೊಂಡಿದ್ದೆ. ನಾನು ಸೋಗ್ಲು ಊದ್ಬಿಟ್ಟು ಜೋಡಿ ಕೋಳಿ ಕೂತೀನಿ ಮುಡಿ ಕೊಟ್ಟು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಬನ್ನಿ ಇವಾಗ ಸೋಗ್ಲು ಊದ್ಬಿಟ್ಟು ಹೋಗೋಣ. ಆದರೆ ಏನು ಬೇಜಾರು ಗೊತ್ತಾ, ಅಮ್ಮನ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ. ಸೋಗ್ಲು ಕೂಡ ಅಮ್ಮನ ಮಿಡ್ಲ ಹತ್ರ ಇಡೋಕ್ಕಾಗಲಿಲ್ಲ ಅಂತ ಬೇಜಾರು ಕೂಡ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ. ಆ ಕಂಬಿ ಒಳಗಡೆಯಿಂದ ಕೈ ಹಾಕ್ಬಿಟ್ಟು ಕೆಳಗಡೆ ಇಟ್ಬಿಟ್ಟೆ ನಾನು. ಇನ್ನೇನು ಮಾಡೋಕ್ಕಲ್ಲ, ತಾಯಿ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ತುಂಬ ಜನ ದೀಪದಾರ್ತಿ ಬೆಲ್ಲದಾರ್ತಿ ಎಲ್ಲ ಕೂಡ ಮಾಡಿದರು. ಹಾಗೆಯೇ ನಾವು ಇನ್ನೂ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು 2 ಕೋಳಿ ಕುಯ್ಯೋದಿತ್ತು. ಅವರು ತುಂಬಾ ಕಾಡಿಸಿದ್ರು. ಮತ್ತು ಯಪ್ಪ ಯಾಕಪ್ಪ ಇಷ್ಟು ಕಾಡಿಸ್ತು ಅಂತ ಅಂದ್ಕೊಂಡೆ ನಾನು. ಯಾಕಪ್ಪ ಅಂದರೆ ಸುಮಂತವ್ರು ಹರಕೆ ಮಾಡ್ಕೊಂಡಿದ್ರಂತೆ ನಾನು ಹುಷಾರು ತಪ್ಪಿದಾಗ. ಅದು ಹರಕೆ ತೀರಿಸಿರಲಿಲ್ಲ ಅವರು. ಹಾಗಾಗಿ ಅದು ಕೋಳಿ ಕತ್ತು ಒದ್ರಲಿಲ್ಲ. ಲಾಸ್ಟಲ್ಲಿ ಇಲ್ಲ ಮಾಡ್ತೀನಿ ತಪ್ಪಾಯಿತು ಅಂತ ಕೇಳಿದ್ಮೇಲೆ ಒದ್ರೋತು. ಆದ್ರೆ ತಾಯಿ ಹರಕೆನ ಯಾವ ರೀತಿ ನೆನ್ಪು ಮಾಡ್ತಾಳೆ ಅನ್ನೋದು ಮಾತ್ರ ಹೇಳ್ಕೊಳಕ್ಕೆ ಆಗಲ್ಲ. ಈ ಟೈಮಲ್ಲಿ ಹರಕೆ ನೆನಪಾಗಿದೆ ನಮಗೆ. ನಾವು ಅಂದರೆ ನಾವು ಹುಷಾರಾದ್ಮೇಲೆ ಮರ್ತಂಗೆ ಆಗಿತ್ತು ಸ್ವಲ್ಪ. ಬಿಡು ಇನ್ನೊಂದ್ಸಲ ಮಾಡಿದ್ರಾಯ್ತು ಇನ್ನು ಮುಂದಕ್ಕೆ ಅನ್ನೋ ರೀತಿಲಿ ಇದ್ವಿ. ಈಗ ಅದು ಕೋಳಿ ಒದ್ರಲಿಲ್ಲ ಅನ್ನೋದಕ್ಕೋಸ್ಕರ ಹರಕೆ ನೆನಪಾಗಿದ್ದು. ಇನ್ನು ಫೈನಲಿ ಬಂದು ಅವರೇ ಕುಯ್ಕೊಟ್ರು. ಅಂದರೆ ಇಲ್ಲಿ ಕುಯ್ಯಕ್ಕೆ ಕೂಡ ಒಬ್ರು ಇದ್ದಾರೆ, ಇಲ್ಲಾಂದರೆ ನಾವೇ ಕುಯ್ಕೊಳ್ಳಬಹುದು. ಹಾಗಾಗಿ ಅವ್ರಿಗೆಲ್ಲ ಕುಯ್ಸ್ಬಿಡೋಣ ನಮ್ಮ ಕುಯ್ಸಿದ್ವಿ. ಇವತ್ತು ಜಾಸ್ತಿ ಏನು ಫಂಕ್ಷನ್ ಇರಲಿಲ್ಲ ಆ ಸೈಡಲ್ಲೆಲ್ಲ. ಇಲ್ಲ ಅಂದಿರೋ ಜನ ಫುಲ್ ಕ್ರೌಡು. ಅದು ಅಲ್ಲದೆ ಇವತ್ತು ಆಷಾಢ ಶುಕ್ರವಾರ ಆದ್ರಿಂದ ದೇವಸ್ಥಾನ ಫುಲ್ ರಶ್ ಇತ್ತು. ಮಾತ್ರ ತುಂಬಾ ಲೇಟ್ ಆಯಿತು. ಒಂದು 15 ನಿಮಿಷದ ಮೇಲೆ ಆಯಿತು ಆಚೆ ಬರೋಕ್ಕೆ ನಾವು. ಯಾಕಪ್ಪ ಅಂದ್ರೆ ಅಷ್ಟು ಜನ ಇದ್ದರು ಮಾತ್ರ. ಹಾಗಾಗಿ ಕೋಳಿ ಕೂದ್ವಿ. ನೀವು ಅನ್ಕೋಬೋದು ಸೋಗ್ಲುದ್ಬಿಟ್ಟು ಕೋಳಿ ಕೂದ್ರಲ್ಲ ಅಂತ. ಇಲ್ಲ, ನಾನು ಹರಕೆ ಮಾಡ್ಕೊಂಡಿದ್ದು ಆ ರೀತಿ, ಅದಕ್ಕೋಸ್ಕರನೇ ಕುಯ್ತಾ ಇದ್ದೆ. ಈಗ ನನ್ನ ಚಾನಲ್ ನೋಡ್ತಾರೆ, ಸಪೋರ್ಟ್ ಮಾಡಿ.